ತಾಯಿ, ಏನ್ ಮಂತ್ರಿಗಳೇ? ತಮ್ಮ ಭೇಟಿಗಾಗಿ ಠಾಕ್ರೆ ಸಾಹೇಬರು ಬಂದಿದ್ದಾರ್ರಿ. ಯಾವ ವಿಷಯಕ್ಕಾಗಿ? ಮನ್ರೋ ಒಪ್ಪಂದದ ವಿಷಯ ತಮ್ಮೊಡನೆ ಮಾತನಾಡಬೇಕಾಗಿದೆಯಂತೆ. ಆದರೆ ತಾವು ಠಾಕ್ರೆಗೆ ಭೇಟಿ ಕೊಡುವುದು ಸಂಚಿತವೇನೋ ಎಂದೆನಿಸುತ್ತದೆ. ಬರುವುದೆಲ್ಲವನ್ನು ಎದುರಿಸಲು ನಾವು ಸಿದ್ಧರಾಗಿರಬೇಕು ಮಂತ್ರಿಗಳೇ. ನಡಿ. ಗುಡ್ ಮಾರ್ನಿಂಗ್ ಹೈರಸ್, ಗುಡ್ ಮಾರ್ನಿಂಗ್. ಅಯ್ಯೋ ಸಾಹೇಬ್ರ, ಅವರೆಲ್ಲ ರಾಣಿಯವರು. ಐ ಆಮ್ ಸಾರಿ. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ. ಓ ಥ್ಯಾಂಕ್ ಯು. ನಿಮ್ಮನ್ನು ನೋಡಬೇಕೆಂದು ತುಂಬಾ ದಿನಗಳಿಂದ ಕಾದಿದ್ದೆವು. ವಿಷಯವೇನು ಕೇಳಿ ಮಂತ್ರಿಗಳೇ. ಯು ಆರ್ ಎನ್ ಏಂಜಲ್. ಅಧಿಕ ಪ್ರಸಂಗ. ಅದು ಇವರ ಹುಟ್ಟುಗುಣ ತಾಯಿ. ಎಕ್ಸ್ಕ್ಯೂಸ್ ಮೀ. ನಾವು ಇಲ್ಲಿಗೆ ಬಂದದ್ದು ಮನ್ರೋ ಸಾಹೇಬರ ಒಪ್ಪಂದದಂತೆ ನೀವು ಕೊಡಬೇಕಾದ ಕಪ್ಪವನ್ನು ಕೇಳುವುದಕ್ಕೆ. ಏನು ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಏಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತಿದೆ, ನಿಮಗೇಕೆ ಕೊಡಬೇಕು ಕಪ್ಪ? ನಮ್ಮವರೊಂದಿಗೆ ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆತ್ತೀರಾ, ಹೊರೆ ಹೊತ್ತೀರಾ, ದಣಿದವರಿಗೆ ಅಂಗಡಿ ಕಾಯಿಸಿಕೊಡ್ತೀರಾ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಳವಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ನಡಿಗೆ ಸಾಯಬೇಡ, ಕುಳಿತುಕೋ. ಇಂತಹ ಕಷ್ಟದಲ್ಲೂ ಇಷ್ಟೊಂದು ದಪ್ಪವೇ? ಅದು ಕನ್ನಡಿಗರ ಹುಟ್ಟುಗುಣ. ಹೀಗೆ ಜಂಬ ಕೊಚ್ಚಿಕೊಂಡ ಮೈಸೂರು ಮಣ್ಣು ಪಾಲಾಯಿತು. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬನನ್ನು ಎತ್ತಿ ಕೆತ್ತುತ್ತಾ ಇಡೀ ಹಿಂದೂ ದೇಶವನ್ನೇ ನಯವಂಚನೆಯಿಂದ ನುಂಗಲು ನಿಂತಿರುವ ನರಿ ಜಾತಿಯವರೆಲ್ಲವೇ ನೀವು. ಎಚ್ಚರಿಕೆ! ಕಿತ್ತೂರು ರಾಣಿ ಎದುರು ಕಪ್ಪ ಕೇಳುವವನ ನಾಲಿಗೆ ಸೇರುವುದು. ಇನ್ಸಲ್ಟ್ ರಾಣಿ ಸಾಹೇಬ್, ನೀವು ಕಂಪನಿಯ ಕಟ್ಟಳೆ ಮೀರುತ್ತಿದ್ದೀರಿ. ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಲ್ಲಿ ನಿಲ್ಲಲು ಜಾಗದ ಭಿಕ್ಷೆ ಕೊಟ್ಟವರು ನಾವು. ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು. ಮನ್ರೋ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ. ಏನಂದ್ರೆ ಕಿತ್ತೂರಿನ ಮೇಲೆ ನಿಮ್ಮ ಅಧಿಕಾರವಿದೆ? ಕಿತ್ತೂರೇನು ನಿಮ್ಮ ಅಪ್ಪ ತಾತಂದಿರು ಗಳಿಸಿಟ್ಟ ಆಸ್ತಿ ಏನು? ಎಂದಲು ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಅಂಜನೆ ಮನೆಯೊಳಗೆ ನುಗ್ಗಿ ವಂಚನೆಯಿಂದ ಕೊರಳು ಕುಯ್ಯುವ ಸ್ವಭಾವ ಕನ್ನಡಿಗರದಲ್ಲ. ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಚೆನ್ನಮ್ಮ, ನೀನು ಸಿಡಿಮದ್ದಿನ ಮೇಲೆ ಕುಳಿತು ಬೆಂಕಿ ಹಿಡಿದು ಆಟವಾಡುತ್ತಿದ್ದಿ. ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಹೋಗು. ಆಲ್ ರೈಟ್. ಕೊಡುವುದಿಲ್ಲ, ಕಪ್ಪ ಕೊಡುವುದಿಲ್ಲ. ಹೆದರಬೇಡ ಸಾಹೇಬ್ರ, ಚಿತ್ರ ಅದು. ಮಲ್ಲಪ್ಪ ಶೆಟ್ಟರೆ, ಚೆನ್ನಮ್ಮನ ಕೆಚ್ಚಿನ ಮಾತು ಕೇಳಿದಿರ? ಅಡಿಯೋ ಮಡಿಕೆ ಹೆಚ್ಚು ಸಫಲ ಮಾಡ್ತಾರ. ಶೆಟ್ಟರೆ, ಕಿತ್ತೂರು ನಮ್ಮ ಮೇಲೆ ಯುದ್ಧ ಮಾಡಬಹುದಲ್ಲವೇ? ಮಾಡಿ ಬಿಡ್ರಿ. ಮೈಸೂರು ಮರಾಠ ರಾಜ್ಯಗಳನ್ನೇ ನುಂಗಿ ನೀರು ಕುಡಿದವರಿಗೆ ಇದ್ಯಾವ ಮಹಾ ಕಾರ್ಯ ಬಿಡ್ರಿ. ಅಂದ್ರ ಸಾಹೇಬ್ರ, ಒಂದು ವಿಷಯದಲ್ಲಿ ಮಾತ್ರ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು ನೋಡ್ರಿ. ಏನು ಹೇಳಿ. ಅಂದ್ರ ಮದ್ದಿನ ಮನಿ, ಖಜಾನಿ ಇವುಗಳು ಎರಡರ ಕೀಲಿ ಕೈ ನಮ್ ಕಿಶಿಯೊಳಗಿದ್ರ ಇವರ ಆಟ ಏನು ನಡೆಯೋದಿಲ್ಲ ನೋಡ್ರಿ. ಹಿಂದೆ ಈ ರಾಜ್ಯದ ಬೊಕ್ಕಸವನ್ನು, ಮದ್ದಿನ ಮನೆಯ ಅಧಿಕಾರವನ್ನು ನಿಮಗೆ ಒಪ್ಪಿಸುತ್ತೇನೆ. ಈ ಅಧಿಕಾರದಲ್ಲಿ ನಿಮಗೆ ಯಾರಾದರೂ ಅಡ್ಡ ಬಂದರೆ ನಮಗೆ ಕಂಪ್ಲೇಂಟ್ ಮಾಡಿ, ನಾವು ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳುತ್ತೇವೆ. ಅಷ್ಟಾದ್ರೂ ಸಾಕು ನೋಡ್ರಿ. ಇವರು ಸ್ವಾತಂತ್ರ್ಯ ಹ್ಯಾಂಗ್ ಕಾಪಾಡ್ಕೊಳ್ತಾರ ನಾನು ನೋಡ್ತೀನಿ ಮಾತ್ರ.